ತಮ್ಮ ನನ್ ಫ್ರೆಂಡ್ ಕಡ್ಲಾಣೆಯ ಲಲಿತಾವ್ಕರ್ ತಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಮಾಡಿದ್ದ ಹಿಂಗ್ ನಮ್ಮ ಅಕ್ಕನ್ ಬಾಳ ಹಾಳ್ ಮಾಡಿ ದುಡ್ಡು ಕಾಸು ಎಲ್ಲ ಈಸ್ಕೊಂಬಂದ್ ಬೋಳಿ ಮಗ ವಾಲೆ ಜುಮ್ಕೆದೇನ ಮಾಡಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡವನೇ ಅವ್ನ್ ಎಲ್ಲಿರೋದು ಅಂತ ಅದಕ್ಕೆ ನಾನು ಮಾತಾಡ್ತೀನಿ ಬಿಡು ನಮ್ಮ ಅಣ್ಣನೇ ಆಗ್ಬೇಕು ಅಂತ ಅಂದೆ. ದುಡ್ಡು ಮಾಡ್ಕೊಂಡ್ ಒಂದ್ಸಲ ಫೋನ್ ಮಾಡಿದ್ದು ದುಡ್ಡು ಕೊಡ್ತಾ ಇಲ್ಲ ಅಂತ ರಕ್ಷಣೆ ಮಾಡೋದಕ್ಕೆ ನಾನ್ ಮಡಿಕಂತ ಫೋನ್ ಹಾಕೋಣ ಅವ್ರ ತಮ್ಮನವ್ರ ಅಣ್ಣ ನಾನೇ ಮಡಿಕೊಂಡು ನಮ್ ನಿದ್ದೆ ಕೊಡಲ್ಲ ತಲೆ ಮಾಡ್ಕೊಂಡು ಹಾಕಲ್ಲ ತಲೆ ನೋವು ಬಂದು ಮಡಿಕೊಂಡಿದ್ದೀನಿ ಗಾಡಿ ಹೋಗ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ಮಾಡಿದ್ರೆ ಅವ್ರ ಮಂತಪತಿಯಿಂದ ಕುಂತಾರ ಒಂದ್ ನಿಮಿಷ ಮತ್ತೀಗ ಒಂದ್ ನಿಮಿಷ ನಿಲ್ಸು ಅದೇ ಅವನು ಮಂತ ತೋರ್ಸಿ ಅದಕ್ಕೆ ನನಗೆ ಕ್ಲಾರಿಟಿ ಬೇಕಾ ಅದಕ್ಕೆ ಮಾತಾಡ್ತೀನಿ. ನೀನು ಅಮ್ಮನ್ ಸುದ್ದಿಗೆ ಹೋಗಿಲ್ವಾ? ಅವಮ್ಮ ನಿಂಗೆ ಯಾರು ಅಂತ ಗೊತ್ತಿಲ್ವಾ? ನೋಡಿಲ್ಲ ಅವರು ನನ್ ದುಡ್ಡು ಇಸ್ಕೊಂಡಾರಲ್ಲ ಏನಂತಾರ ಗೊತ್ತಾ? ನಾನ್ ದುಡ್ಡು ಇಸ್ಕೊಂಡಾರಲ್ಲ ಕೊಟ್ಬಿಡ ಕೇಳೋ, ಇಲ್ಲಿ ದುಡ್ಡು ಇಲ್ಲ ಅಂತ ಅವ್ನ ಹೆಂಡತಿನ ಯಾವಂತ ಕಳಿಸ್ಬಿಟ್ಟು ಕೊಡ ಕೇಳು ಅಂತವ್ರೆ. ಲೇ ಅನೇ ಅವ್ರ ಏನಂತಾರ ಗೊತ್ತಾ? ದುಡ್ಡು ಕೊಡಕ್ಕಾಗಲಿಲ್ಲ ಏ ಅನೇ ಒಂದ್ ನಿಮಿಷ ನೋಡ ಮಂತಾಗ ಬರೋ ಸುಮ್ನೆ ಗಲಾಟೆಗಳಾಗ್ತವೆ. ಹಲೋ ಹಲೋ ಅವ್ರು ಮಂತಾಗ ಬಂದ ಲೇ ಅಣೆ ಒಂದ್ ನಿಮಿಷ ಕೇಳಿಲ್ಲಿ. ಲೇ ಅಣೆಯ ಒಂದ್ ನಿಮಿಷ ಹೇಳದಾಗ ಕೇಳಲೆ ನರಸಿಂಹಣಿಯ, ನೀನು ಮಂತಾಗ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡಾಗೆ ನಿಂಬೆಂಗುಸ್ರು ನಿಂತ್ಕೊಬೇಕಾಗತ್ತೆ, ಅವ್ರದ್ದು ಮರ್ಯಾದೆ ಹೋಗುತ್ತೆ. ಸುಮ್ನೆ ಸ್ಟೇಷನ್ ಪಾರ್ಟು ಕೋರ್ಟು ಕಚೇರಿ ಅಂತ ಅಲಿಯೋದ್ ಬೇಡ. ಅವ್ಳ ತಾವ್ ಏನನ್ನ ಈಸ್ ಲೇ ಮತ್ತೀಗ ರೆಕಾರ್ಡಿಂಗ್ ಎಲ್ಲ ಹೆಂಗ ಮಾಡೋದ್ಲ ಅವಳು? ನೀನ್ ಮಾತಾಡೋದು ನಿನ್ ಫೋನ್ ನಂಬರ್ ಹೆಂಗ ಬಂತವಳ ಹತ್ರಕ್ಕೆ? ಲೇ ಅವಳು ಶಾಪ ಆಗ್ತಾವಳಲ್ಲಿ ಹಂದಿ ತಗೊಂಡೋಗಳೆ ಮೊನ್ನೆ. ಹಂದಿ ತಗೊಂಡಾಗ ಮಾಡ್ಸಾಳ್ಕೊಳ ನಿನ್ಗೆ. ಅಲ್ಲೇ ಅಣೆಯ ಲೇ ಅಣೆಯ ಹಲೋ ಲೇ ಅಣೆಯ 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 ಲೇ ಅಣೆಯ ಹಲೋ 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 ನಾವು ಯಾರು? ನಾವು ನಲಿತಾರೆ ಅಮ್ಮ. ಯಾಕಕ್ಕ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಇದು ಕಿತ್ತು ಒಂದೊಂದೇ ಎಣ್ಸ್ಕೊಂತ ಇದ್ದೀವಿ. ನೀವು ಬರ್ತೀರಾ? ಕಿತ್ತು ಒಂದೊಂದೇ ಹೇಳ್ಕಂತೀವಿ. ಕಿತ್ತು ಏನ್ ಮಾಡ್ತಾ ಇದ್ದೀರಣ್ಣ ಅಂದೆ. ಯಾರು ನೀವು? ನಲಿತಾರೆ ಅಮ್ಮ. ಯಾರು ಹೇಳ್ತಾರಮ್ಮ? ಅಲ್ಲ ಅಮ್ಮ ನಲಿತಾರೆ ನಲಿತಾರೆ ಅಮ್ಮ. ಅಮ್ಮ ಲಲಿತರ ಮನೆಯಲ್ಲ ನಾವು ಇಲ್ಲಿ ಅಣ್ಣ ನಾನು ಯಾವ ಊಟ ನೆನ್ನೆ ಎಲ್ಲ ತೆರೆಸಿದ್ಯಾಕೆ ಮಾಡಕ್ಕೆ ಕೆಲ್ಸಿಲ್ವಾ? ಅವಕ್ಕೂ ಹಿಂಗ ಹಾರಾಡ್ತಾವಲ್ಲ ಅನ್ಕಡ ಅಣ್ಣ ನಿಮ್ಮವ್ವ ನಿನಗ್ ಸಿಡಿಲಿಲ್ವಾ ಮೇಲಿಂದ? ಅಯ್ಯೋ ಅಣ್ಣ ಹೊಗೆ ನೋಡಿ ನೋಡಿ ಓನರ್ ಹೊಗೆ ನೋಡಿತಾ ಇದ್ದೇನೆ. ಓನರ್ಗೆ ತುಸ್ ತುಸ್ ಅಂತ ಗಾಳಿ ಗಿಳಿ ಓದಾದೇನು ಅನ್ಕೊಂಡ್ಬಿಟ್ಟಿದೆ ಕಾರಣ. ಆ ಹೊಗೆ ಓದಾಯ್ತಲ್ಲ ಅಣ್ಣ ಜೋರಾಗಿ ನೋಡ್ದಣ. ಹಲೋ ಅಣ್ಣ ಕೇಳಿಸ್ತಾ ಇಲ್ವಾ? ಹಲೋ ಅಣ್ಣ ರಾತ್ರಿ ಅದೇ ತುಸ್ ಅಂತ ಗಾಳಿ ಬುಸ್ ಅಂತ ಓದಾಯ್ತಲ್ಲ ಹಿಂದೆ. ಅಯ್ಯೋ ಓನರ್ ಪಂಚರ್ ಗಿಂಚರ್ ಆಗ್ಬಿಟ್ಟದೇನೋ ಇದೆ ಫ್ಲೈಟ್ ಇಂದ ತುಸ್ ಅಂತ ಗಾಳಿ ಓದಾದೆ ಅನ್ಕೊಂಡ್ಬಿಟ್ಟಿದೆ. ಪಂಚರ್ ಅಲ್ಲ ಅಣ್ಣಯ್ಯ, ಇದೇ ನೀನ್ ತಪ್ಪು ಮಾಡೋದ್ ನೀನು. ಹಿಂದೇನಣ್ಣ ಅದು ನಾನು ಓನರು ಎಲ್ಲ ಪುಸ್ ಅಂತ ಗಾಳಿ ಗಿಲಿ ಹೋಗ್ಬಿಟ್ಟದನ್ನ ಅದಕ್ಕೆ ಫ್ಲೈಟ್ ಎಲ್ಲ ಹಿಂಗ್ ಇದ್ಯಾಕ್ ಮಾಡಕ್ ಕೆಲ್ಸಿಲ್ವ? ಓನರ್ ಹಿಂಗ್ ಬಿಟ್ಬಿಡೋನಲ್ಲ ಊಸ್ ಬಿಟ್ಟಂಗ್ ಬಿಡ್ತಾ ಇದೆ ಅನ್ಕೊಂಡ್ ಅನ್ಕೊಂತ ಇದೆ ಅಮ್ಮಂಗೆ ಹೇಳಿದ್ದೆ ಕಣಣ್ಣ, ಹೋಗ್ ಕೊತ್ಮೀರಿ ತಮ್ಮ ಅಂತ ಹಂಗೆಲ್ಲ ಓಡ್ಸೋದ್ ನೋಡಣ. ನಿನ್ ಬಿಡು ನಾನು ಹೇಳ್ತೀನಿ. ನಿಧಾನ ಹೋಗ್ತೀನಿ ಬಿಡು. ಹೋಗಿದ್ದ
ಹಾ ಪ್ಲೇನಲ್ಲಿ ಅಲ್ಲಿ ಸ್ವಲ್ಪ ನೋಡಿ ಯಾವಾಗ ನೋಡಿದ್ಯಾ ನೀನು? ಹೌದಣ್ಣಯ್ಯ. ಇವಾಗ ಎಲ್ಲಿದ್ಯಾ ಇವಾಗ ಎಲ್ಲಿದ್ಯಾ ಹೇಳಿ ನೀನು? ಅರ್ಜೆಂಟ್ ಹೇಳ ಹರ್ಷ, ಬೇಗ ಹೆಲಿಕಾಪ್ಟರ್ ಅಣ್ಣಯ್ಯ ಅದೇ ಹೇಳಿದ್ನಲ್ಲ, ದಾಸ್ಪೇಟೆಯಿಂದ ಹಿಂಗ್ ರೈಟ್ ಲೆಫ್ಟ್ ಅಂಡರ್ಗ್ರೌಂಡ್ ಇಂದ ಹಿಂಗ್ ಬಂದ್ರೆ ಅಲ್ಲೊಂದ್ ಕೆರೆ ಪಕ್ಕದಲ್ಲಿ ಒಂದ್ ಏರಿ ಮೇಲಿಂದ ತಿರ್ಗಾ ರೈಟಿಗೆ ಬಂದ್ರೆ ತೊರೆ ಮಗ್ಲಲ್ಲಿ ಬಂದ್ರೆ ಕೆರೆ ಮಗ್ಲ ಸ್ಟ್ರೈಟ್ ಹೋದ್ರೆ ಅಲ್ಲೊಂದ್ ಆಂಬುಲೆನ್ಸ್ ನಿಂತ್ಕೊಂಡು ಸ್ಟ್ರೈಟ್ ಇನ್ ಲೆಫ್ಟ್ ಅಂಡ್ ರೈಟ್ ಸ್ಟ್ರೈಟ್ ಅಂದಂಗೆ ಅಲ್ಲೇ ಇದ್ದೀನಿ ಅಣ್ಣಯ್ಯ. ಅಲ್ಲೇ ತೋರ್ಸ್ಬೈತಲ್ಲ. ಶಬಾಷ್, ನಾನು ಹತ್ತತ್ರದಲ್ಲೇ ಇದ್ದೀನಿ. ಏನ್ ಈಗ ಬತ್ತೀನಿ ನೋಡು. ಇವಾಗ ಎಷ್ಟ್ ಟ್ಯಾಂಕರ್ ಅಣ್ಣಯ್ಯ ನೀನು ಯಾರ್ ರೋಡಲ್ಲ ಬಾ, ಅದೇ ಜಲ್ಲಿಕಲ್ ರೋಡಲ್ಲೇ ಟುಕ ಅನ್ಸ್ಕೊಂಬ, ಅದ ಕಳ್ ರೋಡಲ್ಲಿ ಮಾತ್ರ ಅಣ್ಣಯ್ಯ ನಿಂಗ್ ಖಾಲಿ ಬೀಳ್ತೀನಿ. ಸರಿ ಅಣ್ಣಯ್ಯ, ಅಲ್ಲಿ ಬಂದ ಬಿಡಿವಂತೆ. ಅದು ಇಲ್ಲಿ ಯಾರೋ ಇನ್ನೊಬ್ರು ಬಂದ್ರು ಮಾತಾಡೋಣ. ಅಣ್ಣಯ್ಯ ಅಡ್ರೆಸ್ ಇಲ್ಲ ಅಣ್ಣಯ್ಯ. ಯಾರೇ ಬಿದ್ದಾಗಿರದಾಗ ಇಲ್ಲಿ ನಿಮ್ ಓನರ ಅಣ್ಣ? ಓನರಲ್ಲ ಮಾಪದ್ ನನ್ ಯಾರ ಅಣ್ಣ? ಚಂದ್ರಣ್ಣಯ್ಯ ಅಣ್ಣಯ್ಯ ನೋಡು, 3 ಸತಿ ಅಣ್ಣಯ್ಯ. ಇನ್ನೊಬ್ಬ ಯಾರಿದು? ಎಲ್ಲ ಬಿದ್ದದೆ, ಬನ್ನಿ ಅಣ್ಣ. ಒಂದ್ ಕೆಲ್ಸ ಮಾಡು, ಕಣ್ಣ ಕತ್ಲೆ ಏನ್ ಮಾಡಕ್ ಹಾಕಲ್ಲ, ತೊಂದ್ರೆ ಆಗುತ್ತೆ. ನೀವು ಇವ್ರು ಗೊತ್ತಿರೋರಂತಲ್ಲ, ನೀವ್ ನೆಂಟ್ರ? ಅಲ್ಲ ಅಣ್ಣಯ್ಯ ನೆಂಟ್ರಲ್ಲ, ಇಲ್ಲಿ ಯಾರ ಚಂದ್ರಣ್ಣ ನೀನು ಅಣ್ಣ. ಯಾರಿಗೂ ಹೇಳ್ಬೇಡ, ಇಲ್ಲಿ ಬರ್ರಿ ಬೇಗ. ಇಲ್ಲಿ ಯಾರು ಸತ್ತೋಗಿಲ್ವಾ? ಏನು ಆಗಿಲ್ವಾ? ಏನು ಆಗಿಲ್ವಾ? ಯಾರಿಗೇನಾಗಿಲ್ವಾ? ಬೇಗ ಹೇಳ್ಬೇಕು. ಇಲ್ಲಿ ಚಾಟಾನು ತತ್ತಿ ಹಂಗೆ ಸತ್ತೋಗಿದ್ರೆ. ಅದೇ ಬನ್ನಿ ಅಣ್ಣ. ಸರ್, ನಾವು ಕೃಷ್ಣಮೂರ್ತಿ ಅಂತ ಮಾತಾಡ್ತಿರೋ ಕಾರ್ಖಾನೆಯಿಂದ. ಯಾವ ಕಾರ್ಖಾನೆ? ಇಲ್ಲಿ ಎಂಜಿನ್ ಕಾರ್ಖಾನೆ. ಏನು ಹೇಳ್ತಾನೆ? ಎಲ್ಲಿದ್ದೀರಾ? ನಾವಿಲ್ಲಿ ಮುಂಡಿಪೇಟೆ. ಯಾಕಪ್ಪ? ಇಲ್ಲೇ ಬಂದಿದ್ದೆ ಅಲ್ಲಿ ಆರ್ ಟಿ ಆಫೀಸ್ ಹೋಗಿ ಅದೇ ಇದು ಡಿ ಎಲ್ ಮಾಡಕ್ ಕೊಟ್ಟಿರಲ್ಲ. ಏನಿಲ್ಲ, ನಾವಿಲ್ಲೊಂದು ಫಂಕ್ಷನಿಗೆ ಬಂದಿದ್ದೀನಿ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಯ್ತು ಅಷ್ಟೇನೆ. ಏನ್ ಹೇಳಿ? ಏನ್ ಗೊತ್ತಾ, ಇಲ್ಲಿ ನಾನು ಒಳ್ಳೆ ಜುಬ್ಬ ಪೈಜಾಮ ಎಲ್ಲ ಕೋಟ್ ಗೀಟ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಿನ್ನಿಂದ ಒಂದು ಸಹಾಯ ಆಗಿದ್ರೆ ತುಂಬಾ ಉಪಕಾರ ಆಗೋದು ಕಣಣ್ಣ. ಏನ್ ಹೇಳಿ? ಅದೇ ನಾನು ಹೋಗಕ್ಕಾಗಲ್ಲ, ಸಕ ಜನ ಇದ್ದಾರೆ. ಅದೇನ್ ಹೇಳ್ರಿ? ಅದನ್ನ ಹೇಳಿದ್ಯಲ್ಲ, ಅದೇನಾ ನಾನಿಲ್ಲಿ ಯಾವ್ದೊಂದು ನಿಶ್ಚಿತಾರ್ಥಕ್ಕೆ ಬಂದಿದ್ದೀನಿ. ಜುಬ್ಬ ಪೈಜಾಮ ಹಾಕೊಂಡಿದ್ದೀನಿ. ಅದಕ್ಕೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಯ್ತು, ಹೆಲ್ಪ್ ಆಗ್ಬೇಕಾಯ್ತು. ಅದೇನಂತ ಹೇಳಿ, ಏನ್ ಕೆಲಸ? ಏನಿಲ್ಲ, ಊಟ ಕೊಡ್ಸ್ಬೇಕಾಯ್ತು. ಇನ್ನೇನಿಲ್ಲ ಅಲ್ಲ ಏನಿಲ್ಲ, ಅರ್ಜೆಂಟ್ ಆಗ್ಬಿಡೈತೆ. ನನ್ ಬದ್ಲು ಹೋಗಿ ಬಾತ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ನನ್ ಬದ್ಲು ನೀನು ಹಲೋ ಲಕ್ಷ್ಮೀ ಇಲ್ಲಿದ್ದೀರಮ್ಮ? ಕೆಲ್ಸದಲ್ಲಿದ್ದೀವಿ ಸರ್. ನಾವಮ್ಮ ಗೃಹಶೋಭೆಯಿಂದ. ಸರಿ ಸರ್. ಎಲ್ಲಿದ್ದೀರಮ್ಮ? ಏನ್ ಸರಿ ಸರ್, ದುಡ್ಡು ಕಟ್ಟಿ ಅಮ್ಮ. ಕಟ್ಟ ನೀರು ಸರ್, ಒಂಚೂರು ದುಡ್ಡಿಗೆ ಇದ್ ಮಾಡ್ತಾ ಇದ್ದೀನಿ. ಏನಮ್ಮ ಬರೀ ಒಲ್ಲಮ್ಮ, ಒಂದೇ ಮನೆ ನೀವು 3 ಜನ ಲೋನ್ ತಗೊಂಡು ನಮ್ಗೆ ಯಾಕಮ್ಮ ಇಷ್ಟ ಹೇಳ್ತಿದ್ದೀರ ನೀವು? ಅಯ್ಯ ಕಟ್ತೀನಿ, ಸುಮ್ಮನಿರಿ ಸರ್. ಯಾವಾಗ ಕಟ್ತೀರಮ್ಮ? ನಮ್ಗೂ ದುಡ್ಡು ಅರ್ದಿದ್ಮೇಲೆ ಕಟ್ತೀನಿ. ಅಲ್ಲಮ್ಮ, ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ. ನಮಗೂ ಸಂಬಳಗಳು ಕೊಟ್ಟಿಲ್ಲ ಲಕ್ಷ್ಮಮ್ಮ ಅವರೇ. ಯಾಕೆ ಕೊಡಲ್ಲ ಅವರು? ನನ್ಗೆ ಹೇಳಿ ಸರ್, ನಾನು ಕೊಡಿಸ್ತೀನಿ. ನಿಮ್ಗೆ ಲಕ್ಷ್ಮಮ್ಮರೇ, ನಿಜವಾಗ್ಲೂ ನೀವು ತಮಾಷೆ ಮಾಡ್ಕೊಂಬಿಡಿ. ನೋಡಿ, ಅಮೌಂಟ್ ಕಟ್ಟಿ ಅಮ್ಮ. ನೀವು ಅಮೌಂಟ್ ಕಟ್ಬಿಡಿ. ನೀವು ಕೊಟ್ಟಿರೋ ತಪ್ಪಿ ಒಂದು ದಿವಸದಲ್ಲಿ ನಾನು ಲೋನ್ ಮಾಡ್ಕೊಟ್ಟಿದೀನಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ತುಂಬಾ ಪ್ರೆಸರ್ ಆಗ್ತಿದ್ದಾರೆ ಅಮ್ಮರೇ. ಹೌದಾ? ಅಯ್ಯೋ ಏನ್ ಮಾಡನಿ ಸರ್, ತಗೊಂಬಿಟ್ಟು ಅವಾಗ ನಡೆಯಲಿಲ್ಲ. ಈಗ ನಿಮ್ ಮಕ್ಕಳು ಎಲ್ಲಿದ್ದಾರಮ್ಮ? ಇಬ್ರು ಅವ್ರು ಎಲ್ಲಿದ್ದಾರಮ್ಮ? ಅಯ್ಯೋ ಯಾರು ಎಲ್ಲವರ ಸರ್, ನಂಗೆ ಗೊತ್ತಿಲ್ಲ. ಈಗ ನೀವು ಒಂದೇ ಮನೆಗೆ ಇದ್ರಲ್ಲಮ್ಮ, ಅವಾಗ ಏನ್ರಮ್ಮ ಈ ತರ ಮಾತಾಡ್ತೀರಾ ನೀವು? ಎಲ್ಲಾನ ಹೋಗ್ಲಿ ಬಿಡಿ ಸರ್, ನಾವ್ ಕಟ್ಬೇಕು. ಕಟ್ತೀನಿ, ನಾನ್ ಕಟ್ತೀನಿ ಸರ್. ನಿಮ್ ಮಕ್ಕಳಿಗೆ ಯಾರಮ್ಮ ಕಟ್ತಾರೆ? ನಾನ್ ಯಾಕೆ ಕಟ್ಲಿ ಸರ್? ಅವತ್ತು ಒಂದೇ ಮನೆ ಇದ್ರಲ್ಲ ತಾಯಿ. ಅಯ್ಯೋ ಎಲ್ಲವರ ಕಟ್ಟಿಸ್ಕೊ ಹೋಗ್ರಿ. ಅವ್ರು ಭಾಗ್ಯಮ್ಮ ನಂಬರ್ ಕೊಡಿ ಸ್ವಲ್ಪ. ಅಯ್ಯೋ ನನಗ್ ನಂಬರ್ ಹೇಳಕ್ಕೂ ನಾನೇನ್ ಓದಿಲ್ಲ. ನಿಮ್ಮ ಇವ್ರು ಇನ್ನೊಬ್ರು ಇದಾರಲ್ಲ, ಅವರು ದಪ್ಪಿದ್ರಲ್ಲ, ಅವರು ಅವ್ರ ಮಗಳು. ಅವ್ರನ್ನ ನಾನ್ ಎಲ್ಲಿ ಹುಡಿಕೊಂಡು ಹೋಗ್ಲಿ? ಅವ್ರ ಎಲ್ಲೆಲ್ಲಿ ಹೋಗ್ಯವ್ರ? ಇದೇನಮ್ಮ, ಅವಾಗೆಲ್ಲ ನಿಮ್ಮ ಮನೆಗೆ ಇದ್ರಲ್ಲ ತಾಯಿ. ಈಗ ಯಾರು ಇಲ್ಲ ಸರ್, ಎಲ್ಲ ನನ್ನೇ ಬಿಟ್ಟು ಹೊರಟೋಗ್ಯವ್ರಿ. ನೀವು ನಿಮ್ ಹುಡುಗಾಟ ಮಾಡೋ ನಿಜವಾಗ್ಲೂ ತೊಂದರೆ ಆಗುತ್ತಮ್ಮ. ಇದು ನೀವು ಫ್ರಾಡು ಅಂತ ಹೇಳಿ ನಿಮ್ಮ ಕೇಸ್ ಮೇಲೆ ಕೇಸ್ ಹಾಕಿ ದಯವಿಟ್ಟು ನೋಡಿ, ಯೋಚನೆ ಮಾಡಿ. ಒಂದಲ್ಲ ಎಲ್ಲಾ ಇದು ಸಂಕೂಲಿಂದ ನಿಮ್ಗೆ ಇದಾಗಿ ನೀವು ತುಂಬಾ ತೊಂದರೆ ಅನುಭವಿಸ್ತೀರಾ. ಹೇಳಿದೀನಿ ಕೇಳಿ. ನೀವು ಈ ತರ ಆಯ್ತು, ಹಾಕಿಬಿಡಿ ಸರ್.
ಏನ್ ಹಾಕ್ಬಿಡಿ ಸರ್? ಕೇಸಿ ಹಾಕ್ಕೊಂಬಿಡಿ ಸರ್. ಅಮ್ಮ ದುಡ್ಡು ಸಂಪಾದನೆ ಮಾಡ್ಬೋದು ಅಮ್ಮ ಲಕ್ಷ್ಮಮ್ಮ ಅವರೇ. ಹ್ಮ್ ಆಮೇಲೆ ಮರ್ಯಾದೆ ಸಂಪಾದನೆ ಮಾಡಕ್ಕಾಗಲ್ಲ ಊರಲ್ಲಿ. ಏನ್ ಮಾಡೋಣ ಸರ್, ದುಡ್ಡಿಲ್ಲ. ಅಲ್ಲಮ್ಮ ಎಂತೆಂತವ್ರೆಲ್ಲ ಕಟ್ತಾ ಇದಾರೆ. ನಿಮ್ಗೆ ಏನ್ರಮ್ಮ ಆಗಿದೆ? ಕೈ ಕಾಲ ಎಲ್ಲ ಚೆನ್ನಾಗಿದೆ. ಎಂತೆಂತವ್ರೆಲ್ಲ ಕಟ್ತಾ ಇದಾರಮ್ಮ ಕೆಲ್ಸಕ್ಕೆ ಹೋಗಿ. ನಿಮ್ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ, ನಿಮ್ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ, ನಿಮ್ ಮಳಿಯಂದ್ರು ಕೆಲ್ಸಕ್ಕೆ ಹೋಗ್ತಾರೆ, ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂತೀರಾ. ಡಬಲ್ ಅಫ್ಟೇರ್ ಮನೆ, ಯಾರು ತಂದ್ಕೊಡಲ್ಲ ಸರ್ ದುಡ್ಡ. ಡಬಲ್ ಅಫ್ಟೇರ್ ಮನೆ ಇದೆ, ಎಲ್ಲ ಇದೆ. ಏನಕ್ಕೆ ಎದೆ ಮೇಲೆ ಹಾಕಣಕ? ನೋಡಿ ಅಮ್ಮ, ಏನೋ ನಿಮ್ ಮಳಿಯಂದ್ರು ಯಾರಿಗ ನಮ್ಮ ಮಕ್ಳಿಗೂ ಫೋನ್ ಮಾಡಿ ಹಾಕ್ಸಿ ಅಮ್ಮ, ಇವತ್ತು ಸಂಜೆ ಬರ್ಲಮ್ಮ. ಅಯ್ಯೋ ಏನಕ್ ಬರ್ತೀರ, ಸುಮ್ನಿರಿ ಸರ್. ದುಡ್ಡಿಲ್ಲ, ಬರ್ಬೇಡಿ. ನಾನು ಹೇಳತಕ್ಕ ಬರ್ಬೇಡಿ. ಯಾವತ್ ಬರ್ಬೇಕಮ್ಮ? ಹಂಗಾರೆ ನೀವ್ ಹೇಳೋ ಪ್ರಕಾರ ನೀವ್ ಹೇಳತಕ್ಕ ಬರ್ಬಾರ್ದು ಅಂತಂದ್ರೆ ನಾವೇನ್ ಭಿಕ್ಷೆ ಬೇಡ್ತಿದೀವಮ್ಮ ನಿಮ್ಮ ಹತ್ರ? ಏನ್ ಮಾಡೋಣ ಸರ್, ದುಡ್ಡಿಲ್ಲ ಕಟ್ಟಕ್ಕೆ. ದುಡ್ಡಿಲ್ಲ ಅಂತಂದ್ರೆ ಏನೋ ಮಾಡಿ ಅಮ್ಮ, ಕಿಡ್ನಿನ ಮಾಡ್ಬಿಡಿ ಅಮ್ಮ, ಯಾರೋ ತಗೊಂತಾರೆ. ಅದಕ್ಕೆ ಕಿಡ್ನಿ ಕೊಟ್ಬಿಟ್ರೆ ಸರ್, ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಅದನ್ನ ಲೆಕ್ಕಾಚಾರ ಮಾಡಿ ಅಲ್ಲಿ ಹೋಗಿ ನಾನು ಹಿಂಗ್ ಕಿಡ್ನಿ ಕೊಡ್ತೀನಿ ಎಂದು ಯಾವ್ದಾರ ಹಾಸ್ಪಿಟ್ಲಿಗೆ ಹೋಗಿ ಅದನ್ನ ಇದಿಲ್ದಲ್ಲೇ ತಗೊಂತಾರೆ ಸರ್. ಅಲ್ಲ ಲಕ್ಷ್ಮಮ್ಮ ಅವರೇ, ನೀವ್ ಏನ್ ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀರ ಅಂತಂದ್ರೆ ದುಡ್ಡು ತಗೊಂಡ್ಬಿಟ್ಟು ಇವತ್ತು ನನ್ನ ಮಕ್ಕಳು ಇಲ್ಲ, ಅವ್ರಿಲ್ಲ, ಇವ್ರಿಲ್ಲ ಅಂತ ಕೇಳ್ತೀರಮ್ಮ. ನಿಮ್ಮ ಮಕ್ಕಳು ಎಲ್ಲಾರು ಸಿವಿಲ್ ಹೋಗಿ ಹೋಗುತ್ತೆ ತಾಯಿ. ಆಯ್ತು, ಕಿಡ್ನಿ ನಾನೇ ಕೊಟ್ಬಿಡ್ತೀನಿ. ಅದ್ ಯಾರು ತಂತಾರ ಕೇಳಿ ಸರ್. ಇದೇನಮ್ಮ ನೀವು ಅದೇನೋ ಅಂತಾರಲ್ಲ ಗಾದೆ ಹಂಗಾಯ್ತು. ಅಲ್ಲ ನೀವು ನಾವ್ ಹೇಳಿದ್ರೆ ಈಗ ನಮ್ಗೆ ಹೇಳ್ತಿದ್ದೀರಮ್ಮ ನೀವು. ನಾನ್ ಎಲ್ಲಿ ಹೋಗ್ಲಿ ಸರ್, ನಾನು ಓದಿಲ್ಲ ಬರ್ದಿಲ್ಲ. ಹೋಗ್ಲಿ ಅಮ್ಮ, ದುಡ್ಡು ಕಟ್ಟಿ ಅಮ್ಮ, ನೀವು ದುಡ್ಡು ಕಟ್ಟಿ. ಆಯ್ತು, ಕೊಡ್ತೀವಿ. ಯಾವಾಗ ಕಟ್ತೀರಮ್ಮ? ಅಯ್ಯೋ, ನನ್ ಹಿಂಸೆ ತಗೊಂಡ್ಬಿಟ್ರೆ ನಾನು ಏನ್ ಕಟ್ಲಿ ಹೇಳ್ತಿ? ಏನೋ ಇನ್ನೂ ಒಂದು ವಾರ ಕಟ್ಟಲ್ಲ ಸರ್. ಒಂದ್ ವಾರ ಆಗಲ್ಲಮ್ಮ, ನೀವ್ ಹೇಳ್ದಂಗೆ ಕೇಳಕ್ಕಾಗಲ್ಲ ನಾವು. ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ? ಒಂದಷ್ಟು ಲೇಟ್ ಮಾಡ್ರಿ. ಏನ್ ಲೇಟ್ ಮಾಡ್ತಾರಮ್ಮ? ಅವಾಗ ನೀವು ಕಟ್ತೀವಿ ಅಂತ ನೀವು ಹೇಳಿದ್ದು, ನಿಮ್ಮ ಮಕ್ಕಳು ನೀವೆಲ್ಲ ಸೇರಿ ತಾಂಡಿದ್ದು. ಅವರು ಆಮೇಲೆ ನಿಮ್ಮೂರಾಗ ಯಾವ ಒಬ್ರು ಕಟ್ಟಿರಲ್ಲ. ರೇಖಾ ಎಲ್ಲಿದ್ದಾರೆ? ಯಾರ್ಯಾರು ಎಲ್ಲೋದವ್ರು ನಂಗೆ ಗೊತ್ತಿಲ್ಲ. ಅವರು ಯಶೋದಮ್ಮ ಅವರು ಕಟ್ಟಿಲ್ಲ. ಅವ್ರು ಸ್ವಲ್ಪ ಹೇಳ್ತೀರಾ? ಯಶೋದಮ್ಮರು ಊರೋಗ್ಲಿಲ್ಲ, ಅವರು ಎಲ್ಲೋ ಹೋಗೋರು. ಏನ್ರಮ್ಮ ನೀವು ಬರೀ ಯಾರು ನೋಡಿ ಹಿಂಗೆ ಅಂತೀರಾ? ಏನಿದು ಏನು ಅಂತಾರೆ ಗೊತ್ತಾಗ್ತಿಲ್ಲ. ಹಲೋ, ಏನು ಸರ್? ಹಲೋ, ಏನು ಸರ್, ಹೇಳಿ ಸರ್. ಊಟ ಇದೆ, ಗ್ಯಾಸ್ಟ್ರಿಕ್ ಆಗಿ ನಮ್ಗೆ ಆಗೈತೆ. ಊಟ ಇಲ್ವಾ? ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗೈತಮ್ಮ. ನಮ್ ಪಾರಿ ಯಾಕೆ ಹೇಳ್ತೀರಾ ಸರ್? ರಾಗಿ ಕೊಡ್ತೀನಿ ಅಂದಿದ್ನಲ್ಲ, ಬನ್ನಿ ಸರ್, ಕೊಡ್ತೀನಿ. ಊಟ ಏನು ಈ ಕಾಲದಾಗೆ? ನೀವು ದುಡ್ಡು ಕಟ್ಬಿಟ್ರೆ ದಯವಿಟ್ಟು ಲಕ್ಷ್ಮಮ್ಮವ್ರೆ ಅದೇ ಸಾಕು ನಮ್ಗೆ. ಅಯ್ಯೋ, ಏನ್ ಮಾಡೋಣ ಹೋಗಿ ಸರ್. ದುಡ್ಡು ಹಂಚ್ಕೊಂಡ್ ಕಟ್ತೀವಿ. ನಿಮ್ ಯಜಮಾನ್ರು ನಂಬರ್ ಇದೆ ಕೊಡಿ ಅಮ್ಮ, ಅವ್ರನ್ನ ಕೇಳ್ತೀವಿ. ಅವ್ರದ್ದೇನೋ ಮೊನ್ನೆ ಬಂದ್ಬಿಡಿ ಕಟ್ತೀನಿ ಅಂತ ಅಂದ್ರು. ಏನ್ ಮಾಡ್ತಿದ್ಯಾ? ನಾನು ಇಲ್ಲಿ ಕಡ್ಲೆಕಾಯಿ ತಿಂತ ಕೂತಿದ್ದೀನಿ. ಊಟ ಆಯ್ತು, ಈಗ ಕಡ್ಲೆಕಾಯಿ ತಿಂತ ಇದ್ದೀನಿ. ಈಗ ಜೀವನದ ಬಗ್ಗೆ ಏನ್ ಮಾಡ್ಬೇಕು ಅಂತ ಇದ್ದೀನಿ ನೀನು? ಈಗ ನಮ್ಮ ಅಕ್ಕನ ಗತಿ ಹೆಂಗೆ? ಈಗ ನೀನು ಇದು ನನ್ನ ಮೊಬೈಲ್ಗೆ ಇದನ್ನ ಮಕ್ಕ ಬರಂಗ್ ಮಾಡ್ತೀನಿ ಅಕ್ಕ. ನೀನು ಈಗ ಹೊಸ ಮೊಬೈಲ್ ಯಾಕಂದ್ರೆ ತಗೊಂಡಿದ್ದೀನಿ, ಹೊಸ ಮೊಬೈಲ್ ನಿನ್ ಮಕ್ಕ ಬರಂಗ್ ಮಾಡ್ತೀಯ? ನೀನ್ ಹೆಂಗನ ಮಾಡ್ಕೋ, ನಾನ್ ಹೇಳ್ತಿರೋದಿಲ್ಲ ಅಂತ. ಮೊಬೈಲ್ ಮಕ್ಕ ಬರಂಗ್ ಮಾಡ್ತೀಯ ಅಂತ ಹೇಳಿದ್ದು. ಮಗ ಬರಂಗ್ ಮಾಡೋಣ ಈಗ. ಹಲೋ, ವಿಡಿಯೋ ಕಾಲ್ ಮಾಡು ಅಕ್ಕ. ವಿಡಿಯೋ ಕಾಲ್ ನೆಟ್ ಆನ್ ಮಾಡಿವಂತ ಮಾಡ್ತೀನಿ. ನೀನು ಎಷ್ಟು ಮನೆ ಹಾಳು ಮಾಡಿದೆ, ನಮ್ಮ ಮನೆಗೆ ಏನಕ್ಕ ಬತ್ತಿಲ್ಲ. ಇದು ನಾನಲ್ಲ, ಯಾವ್ದೋ ರಾಂಗ್ ನಂಬರ್ ಮಾಡಿದೀರಾ? ಅರೇ, ನನ್ ಮಗಿಗ್ ಫೀಸ್ ಕಟ್ಟಕ್ ಕಾಸಿಲ್ಲ. ನೀನು ನನ್ಗೇನ ಕೆಟ್ಟ ಮಾತಾಡಿ ನೋಡಿ ಇಲ್ಲೆಲ್ಲ ಮನೆಯವ್ರ ಜನ. ಮತ್ ನೋಡ್ ಚಿನ್ನು, ಮತ್ತೀಗ ಮಗಿಗೆ ಫೀಸ್ ಕಟ್ಟಕ್ ಕಾಸಿಲ್ಲ, ಯಾವಾಗ ಕೊಡ್ತೀಯ? ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ ಚಿನ್ನು. ನೀನು ನನ್ನ ಯಜಮಾನ್ ಅಲ್ವಾ ಚಿನ್ನು? ಅಲ್ಲಿ ಲಾರಿ ಡ್ರೈವರ್ ಒಂದಲ್ಲಿ ಚಿನ್ನು. ಲಾರಿ ಡ್ರೈವರ್ ನ ಬಿಡ್ಸ್ ಕರ್ಕೊಂಬಂದು ಯಡಿಯೂರ ಕರ್ಕೊಂಡೋಗ್ ಮದ್ವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಚಿನ್ನು. ಇವತ್ತು ನಡು ರೋಡಾಗ ಬಿಟ್ಟು ಬಂದಿದ್ಯಲ್ಲ ನಮ್ಮ ಮನೆ ಬಾಡಿ. ಆಕ್ಸಿಡೆಂಟ್ ಅಲ್ಲ, ನಿನ್ಗೆಲ್ಲ ಆಕ್ಸಿಡೆಂಟ್ ಆಗಿತ್ತ ಚಿನ್ನು? ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಗುರುಭ್ಯೋ ನಮಃ.
ಹಲೋ ಹಲೋ ಹಲೋ, ಗುರುಭ್ಯೋ ನಮಃ. ಹಾ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ. ಒಂದು ನಿಮಿಷ. ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಗಿದ್ದೀರಾ, ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಇಂಗ್ಲೀಷ್ನಾಗ ಹೇಳಿದ್ರೆ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಹಾ, ಇಂಗ್ಲೀಷ್ನಾಗ ಹೇಳಿದ್ರೆ ಗೊತ್ತಾಗಲ್ಲ. ಆಯ್ತು ನೋಡಿ, ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ. ಓ ಹಲೋ ಹಲೋ ಸ್ವಾಮಿ, ನಮಸ್ತೆ. ನಮಸ್ಕಾರ. ನೋಡಪ್ಪ, ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು. ಆಯ್ತು ಸರ್. ಕಟೀಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ, ದಾಂಪತ್ಯ ಕಲಹ, ಸ್ತ್ರೀ ವಶೀಕರಣ, ಆಮೇಲೆ ಕೋರ್ಟ್ ಕೇಸು, ಇದೇನೇ ಇರ್ಲಿ, ನಾನು ನಿಮ್ಗೆ ಕೇವಲ 5 ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ. ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ. ಆಯ್ತು ಸ್ವಾಮಿ. ಆಯ್ತಾ? ನಿಮ್ಮ ಹೆಸರೇನಪ್ಪ? ನಮ್ಮ ಹೆಸರು ನರಸಿಂಹರಾಜು ಅಂತ. ನರಸಿಂಹರಾಜು. ಯಾವ ರಾಶಿ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ನರಸಿಂಹರಾಜು. ಓಂ ಸಾತಾಯ ಎಂಬುದು ನಮಃ. ನೋಡಪ್ಪ, ಓ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಏನ್ ಸ್ವಾಮಿ? ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಓ ಓ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಬೇಕಾದ್ರೆ ಜನಗಳ ದೃಷ್ಟಿ ನಿನಗೆ ಜಾಸ್ತಿ ಆಗ್ಬಿಟ್ಟಿದೆ. ಸತ್ಯ ಅಲ್ವಾ? ಜನಗಳ ದೃಷ್ಟಿ, ನಾನು ಇದು ಗಂಡಸು ಸ್ವಾಮಿ, ನರಸಿಂಹರಾಜು. ಗೊತ್ತಾಯ್ತು. ಜನಗಳದು ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದ್ ಬಿಡ್ತಾವನಲ್ಲ, ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದು ಒಂದು ಜನಗಳು ನಿನ್ಗೆ. ಹ್ಞೂ ಸ್ವಾಮಿ. ಮನೆಯಲ್ಲಿ ಯಾವಾಗ್ಲೂ ಗಲಾಟೆ, ಹೆಂಡತಿಗೂ ನಿಮ್ಗೂ ಸಖತ್ತು ಗಲಾಟೆ. ಇದು ಇದೆಂತದು, ಈ ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾರಲ್ಲ ಅದೆಂತದ ಮಳೆಗೆ ಬೊಗಳ್ತಾವಲ್ಲ, ಹಂಗ್ ಬೊಗಳ್ತಾರೆ ಮನೆಗೆ. ಯಾವಾಗ್ಲೂ ಕಯ ಕಯ ಅಂತ ಇರ್ತಾರೆ. ನೋಡಪ್ಪ, ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದೆ ಕೊಡಲ್ಲ. ಊರಲ್ಲಿ ನಿನ್ಗೆ ಆಗ್ದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನರಸಿಂಹಣ್ಣ ಅಂತಾರೆ. ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲ. ಆಯ್ತಾ? ತಾಯಿ ಅನುಗ್ರಹದಿಂದ ನಿನಗೆಲ್ಲ ಪರಿಹಾರ ಮಾಡ್ಕೊಡ್ತೀನಿ. ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ. ನಿನ್ಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ. ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು. ನಮ್ಗೆ ಒಂದ್ ಇದು ಆಗ್ಬೇಕಲ್ರ? ಏನ್ ಹೇಳಪ್ಪ? ಮನೇದು ಒಂಚೂರು ಮನೇದು ಆಗ್ಬೇಕು ಸ್ವಾಮಿ. ನಾನು ಪೂಜೆ ಮಾಡಿ ನೀವೊಂದು ವಸ್ತು ಕಳಿಸ್ಕೊಡ್ತೀನಿ. ಅದನ್ನ ಮನೇಲಿ ಇಕ್ಕೊಂಡು 42 ದಿವಸದಲ್ಲಿ ನೀನೇನು ಅನ್ಕೊಂಡಿದ್ಯಾ, ನಿನ್ಗೇನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವ್ರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರೇ ಸುಮ್ನಾಗ್ತಾರೆ. ಆಯ್ತಾ? ನಿಂಗೆ ಯಾರೋ ಏನೋ ತೊಂದ್ರೆ ಕೊಡಲ್ಲ. ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಇದ್ ಮಾಡ್ಬೇಕು, ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನ್ಗೆ ಅಲ್ವಾ? ಅಲ್ಲಲ್ಲ, ನಿನ್ಗೆ ಆಭರಣಗಳು ಹಾಕಬೇಕು, ಜನಗಳಿಗೆ ತೋರ್ಸ್ಕೊಬೇಕು ಅನ್ನೋದು ನಿನ್ಗಿದು. ಹಂಗಾಗಿ ಆಮೇಲೆ ನೀನು ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ನಿನ್ಗೆ. ಗೊತ್ತಾಗಲ್ಲ. ಅಲ್ಲ, ನಿನಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಹೆಂಡತಿ ಜೊತೆಗೆ ತುಂಬಾ ಆಸೆ, ಬೇರೆ ಪರಸ್ತ್ರೀ ಜೊತೆಗೆಲ್ಲ. ಅದಕ್ಕೆ ನಿಮ್ ಮನೆಯವರು ಒಪ್ತಾ ಇಲ್ಲ ನಿನ್ಗೆ ಅಲ್ವಾ? ಅಲ್ಲ, ಹಲೋ, ನಿನ್ನ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ. ರಾತ್ರಿ ಹೊತ್ತು ಹೆಂಡತಿ ಜೊತೆಗೆ ಸಂಭೋಗ ಮಾಡಕ್ಕೆ, ಅವ್ರ ಜೊತೆ ಇರಕ್ಕೆ ನಿನ್ಗೆ ಆಸೆ. ಆದ್ರೆ ನಿನ್ ಹೆಂಡತಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಏನ್ಕೆ? ಅದೇ ಇದು ಯಾವ್ದ ಮಳೆಗೆ ನಾಯಿ ಬಡ್ಕಂತಾವಲ್ರ, ಆ ಟೈಪ್ ಬಡ್ಕಂತಾರ ಯಾವಾಗ್ಲೂ. ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ? ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ. ಇಲ್ರ ಸ್ವಾಮಿ. ಅವ್ರ ಹೆಸರು 3 ಅಕ್ಷರದಿಂದ ಬರುತ್ತೆ ನೋಡು, ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ. ಆ ಹೆಂಗ್ಸಿನ 3 ಅಕ್ಷರ ಬರುತ್ತೆ. ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ. ಬೇಕಾದ್ರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ.
ಅದೇನೋ ಎಲ್ಲ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ವ್ರ ಹಂಗೇನೋ ತಪ್ಪಾಗಿರ್ಬೋದು ಸ್ವಾಮಿ. ಅಲ್ಲ ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕ್ಕಾಗುತ್ತೆ, ಮನುಷ್ಯ ಮಾಡ್ಬೇಕಾಗಿರೋದು ಕರೆಕ್ಟ್ ಸ್ವಾಮಿ. ಅಲ್ವಾ? ನಾವು ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ನೀನು ಆ 3 ಅಕ್ಷರ ಇದೆಯಲ್ಲ, ಹೆಂಗಸಿನ ಜೊತೆ ಸಂಬಂಧ ಮಡಿಕೊಂಡಿದೆ, ಅದು ನಿಮ್ಮ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ, ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ? ಅದನ್ನೇನಿದ್ರಲ್ಲ ಸ್ವಾಮಿ, ಅದು ಇವು ಮೊನ್ನೆ ವಿರಾಟ್ ಕೊಹ್ಲಿ 200 ಚಿಲ್ಲರೆ ರನ್ ಹೊಡೆದ, ಆಮೇಲೆ 91 ಜಡೇಜಾ ಹೊಡೆದ, 6-4 ಹೊಡೆದ ಅಂತ, ಆಮೇಲೆ ಇದು ಎಲೆಕ್ಷನ್ ನಾಗ ಲೀಡ್ ಆಗಿ ಗೆದ್ದಿದೀವಿ ಅಂತ ಅದನ್ನ ಹೇಳ್ಕೊಳದ ಸ್ವಾಮಿ. ಪೇಪರ್ಗೆ ತಪ್ಪೇತ ಸಾರದ ನಕಲಿ ಮಾಡ್ತಾ ಇದ್ದೀವಿ. ಏನ್ ಆತರ ಮಾತಾಡ್ತಿದ್ಯಪ್ಪ? ನಾನು ನಿನ್ನ ಬಗ್ಗೆ ನಾನು ಹೇಳ್ತಾ ಇರೋದು ಅಷ್ಟೇ. ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು, ಅಲ್ವಾ? ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ? ನೀನೇ ಮಾಡ್ಕೊಂಡಿರೋದಲ್ವಾ? ಈಗ 3 ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ? ಏನು ಬೇಡ ಬಿಡಿ. ಬೇಡವಾ? ಈಗ ನಿಮ್ಮ ಮನೆ ಮನೆ ಕಾಲ್ ಗಂಟೆ ಬಿಟ್ಟು ಮಾಡ್ತೀರಾ ಸ್ವಾಮಿ? ನೀನು ಕೈ ತೊಳ್ಕೊಂತ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ನೀನೀಗ ಮನೆ ಕಟ್ಟಬೇಕಲ್ವಾ? ಹ್ಞೂ ಸ್ವಾಮಿ. ಮನೆ ಕಟ್ಟಬೇಕಾದ್ರೆ ನಿಂಗೇನು ಅಡೆತಡೆ ಆಗ್ಬಾರ್ದು, ದುಡ್ಡಿನ ಸಮಸ್ಯೆ ಏನು ಬರಬಾರ್ದು. ಮನೆ ನಿನ್ಗೆ ಆಗ್ಬೇಕು. ಎಷ್ಟು ಫ್ಲೋರ್ ಕಟ್ಬೇಕು ಅಂತ ಇದೆಯಾ ಮನೆ? 2 ಫ್ಲೋರ್. ಹಾ, 2 ಫ್ಲೋರ್, ಮೇಲೊಂದು. ನಿನಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ? ಓ ಇರ್ಬೇಕಲ್ಲ. ಇರ್ಬೇಕಲ್ಲ, ನಿನಗ್ ಗೊತ್ತಿಲ್ವಾ? ಅವ್ರೆ ಮತ್ತೀಗ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ನಿನಗ್ ಗೊತ್ತಿಲ್ವಾ? ನಿಂಗೆ ಎಷ್ಟು ಜನ ಮಕ್ಳು ಅಂತ? ಓ ನಿನ್ಗೆ ಎಷ್ಟು ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ? ಇರ್ಬೇಕಲ್ಲ ಅಂತೀಯಲ್ಲ. ಇಲ್ಲಿ ನಮ್ಮ ಇವ್ರು ಮಕ್ಳು ಮರಿ ಎಲ್ಲ ಇಲ್ಲೇ ಇದಾರೆ ಸ್ವಾಮಿ. ಅಲ್ಲ, ನಿನ್ಗೆ ಒಟ್ನಾಗ ಒಂದ್ ಗಂಡು ಒಂದು ಹೆಣ್ಣು ಮಗು ಇದೆ. ಓ ನಿನ್ನ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ಸಂಸಾರದಲ್ಲಿ? ಹ್ಞೂ ಸ್ವಾಮಿ. ಅವತ್ತಿಂದ ಏನೋ ನಡೀತಾ ಇದೆ, ಮಾಡ್ತಾ ಇದ್ದೀರಾ, ಜನದ ದೃಷ್ಟಿ ಜಾಸ್ತಿ ಇದೆ. ಈಗ ನಿನ್ಗೆ ನಿಮ್ಮ ಮಡದಿ ಜೊತೆಗೆ ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಅವರು ಒಪ್ತಾ ಇಲ್ಲ ಅಲ್ವಾ? ಇದೇನ್ ಸ್ವಾಮಿ ಅದನ್ನೇ 25 ಸಲ ಹೇಳ್ತೀರ?